ಓಂ ಶಾಂತಿ. ದಿನಾಂಕ 21/6/2024. ಪ್ರಾತಃ ಮುರಳಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ದೇವತೆ ಆಗುವುದಕ್ಕೂ ಮೊದಲು ನೀವು ಖಂಡಿತ ಬ್ರಾಹ್ಮಣರಾಗಬೇಕು. ಬ್ರಹ್ಮ ಮುಖ ಸಂತಾನರೇ ಸತ್ಯ ಬ್ರಾಹ್ಮಣರಾಗಿದ್ದಾರೆ. ಅವರು ರಾಜಯೋಗದ ವಿದ್ಯೆಯಿಂದ ದೇವತೆ ಆಗುತ್ತಾರೆ. ದೇವತೆ ಆಗುವುದಕ್ಕೂ ಮೊದಲು ನೀವು ಖಂಡಿತ ಬ್ರಾಹ್ಮಣರಾಗಬೇಕು. ಬ್ರಹ್ಮ ಮುಖ ಸಂತಾನರೇ ಸತ್ಯ ಬ್ರಾಹ್ಮಣರಾಗಿದ್ದಾರೆ. ಅವರು ರಾಜಯೋಗದ ವಿದ್ಯೆಯಿಂದ ದೇವತೆ ಆಗುತ್ತಾರೆ. ಪ್ರಶ್ನೆ: ಬೇರೆ ಎಲ್ಲ ಸತ್ಸಂಗಗಳಿಗಿಂತ ನಿಮ್ಮ ಈ ಸತ್ಸಂಗ ಯಾವ ವಿಚಾರದಲ್ಲಿ ವಿಭಿನ್ನವಾಗಿದೆ? ಬೇರೆ ಎಲ್ಲ ಸತ್ಸಂಗಗಳಿಗಿಂತ ನಿಮ್ಮ ಈ ಸತ್ಸಂಗ ಯಾವ ವಿಚಾರದಲ್ಲಿ ವಿಭಿನ್ನವಾಗಿದೆ? ಉತ್ತರ: ಬೇರೆ ಸತ್ಸಂಗಗಳಲ್ಲಿ ಯಾವುದೇ ಗುರಿ ಉದ್ದೇಶ ಇರುವುದಿಲ್ಲ. ಇನ್ನು ಧನ ಸಂಪತ್ತು ಇತ್ಯಾದಿ ಎಲ್ಲ ಹಾಳು ಮಾಡಿಕೊಂಡು ಅಲೆದಾಡುತ್ತಿರುತ್ತಾರೆ. ಈ ಸತ್ಸಂಗದಲ್ಲಿ ನೀವು ಅಲೆದಾಡುವುದಿಲ್ಲ. ಇದು ಸತ್ಸಂಗದ ಜೊತೆಗೆ ಶಾಲೆ ಸಹ ಆಗಿದೆ. ಶಾಲೆಯಲ್ಲಿ ಓದಬೇಕಾಗುತ್ತದೆ, ಅಲೆದಾಡಬಾರದು. ವಿದ್ಯೆ ಅಂದರೆ ಸಂಪಾದನೆ. ಎಷ್ಟು ನೀವು ಓದಿ ಧಾರಣೆ ಮಾಡುತ್ತೀರಿ ಹಾಗೂ ಮಾಡಿಸುತ್ತೀರೋ ಅಷ್ಟು ಸಂಪಾದನೆ ಇದೆ. ಈ ಸತ್ಸಂಗದಲ್ಲಿ ಬರುವುದು ಅಂದರೆ ಲಾಭವೇ ಲಾಭ. ಓಂ ಶಾಂತಿ. ಆತ್ಮೀಯ ತಂದೆ ಕುಳಿತು ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಾರೆ. ಆತ್ಮೀಯ ಮಕ್ಕಳೇ ಈ ಕಿವಿಗಳ ಮೂಲಕ ಕೇಳಿಸಿಕೊಳ್ಳುತ್ತಾರೆ. ಪಾರಲೌಕಿಕ ತಂದೆ ಮಕ್ಕಳಿಗೆ ಹೇಳುತ್ತಾರೆ, ತನ್ನನ್ನು ಆತ್ಮನೆಂದು ತಿಳಿಯಿರಿ. ಇದನ್ನು ಪದೇ ಪದೇ ಕೇಳುವುದರಿಂದ ಬುದ್ಧಿ ಅಲೆದಾಡುವುದು ಬಂದ್ ಮಾಡಿ ಸ್ಥಿರವಾಗುತ್ತದೆ. ತನ್ನನ್ನು ಆತ್ಮನೆಂದು ತಿಳಿದು ಕುಳಿತುಕೊಳ್ಳಿ. ಮಕ್ಕಳು ತಿಳಿದಿದ್ದಾರೆ, ಇಲ್ಲಿ ನಾವು ದೇವತೆ ಆಗಲು ಬಂದಿದ್ದೇವೆ. ನಾವು ದತ್ತು ಮಕ್ಕಳಾಗಿದ್ದೇವೆ. ನಾವು ಬ್ರಾಹ್ಮಣರು ಓದುತ್ತೇವೆ. ಏನನ್ನು ಓದುತ್ತೇವೆ? ಬ್ರಾಹ್ಮಣರಿಂದ ದೇವತೆ ಆಗುವುದನ್ನು ಓದುತ್ತೇವೆ. ಉದಾಹರಣೆಗೆ, ಮಕ್ಕಳು ಯಾರು ಕಾಲೇಜಿಗೆ ಹೋಗುತ್ತಾರೆ ಅವರು ನಾವು ಈಗ ಓದಿ ಇಂಜಿನಿಯರ್, ಡಾಕ್ಟರ್ ಇತ್ಯಾದಿ ಆಗುತ್ತೇವೆಂದು ತಿಳಿಯುತ್ತಾರೆ. ಕುಳಿತುಕೊಳ್ಳುವುದರಿಂದಲೇ ತಕ್ಷಣ ತಿಳಿಯುತ್ತಾರೆ. ನೀವು ಸಹ ಬ್ರಹ್ಮನ ಮಕ್ಕಳು ಬ್ರಾಹ್ಮಣರಾಗುತ್ತೀರಿ. ಆಗ ನಾವು ಬ್ರಾಹ್ಮಣರೇ ದೇವತೆ ಆಗುತ್ತೇವೆಂದು ತಿಳಿಯುತ್ತೀರಿ. ಕ್ಷಣವನ್ನೂ ಹಿಡಿಸದೆ ಮನುಷ್ಯನಿಂದ ದೇವತೆ ಮಾಡಲಾಯಿತು ಎಂಬ ಗಾಯನ ಇದೆ. ಆದರೆ ಯಾರು ಮಾಡುತ್ತಾರೆ? ಹಿಂದೂ ಅಂತೂ ಎಲ್ಲರೂ ದೇವತೆ ಆಗುವುದಿಲ್ಲ. ವಾಸ್ತವದಲ್ಲಿ ಹಿಂದೂ ಎಂದಂತೂ ಯಾವುದೇ ಧರ್ಮ ಇಲ್ಲ. ಆದಿ ಸನಾತನ ಏನು ಹಿಂದೂ ಧರ್ಮ ಅಲ್ಲ. ಹಿಂದೂ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ಎಂದು ಯಾರನ್ನೇ ಆದರೂ ಕೇಳಿ, ಆಗ ತಬ್ಬಿಬ್ಬಾಗುತ್ತಾರೆ. ಅಜ್ಞಾನದಿಂದ ಈ ಹೆಸರನ್ನಿಟ್ಟು ಬಿಟ್ಟಿದ್ದಾರೆ. ಹಿಂದೂಸ್ತಾನದಲ್ಲಿರುವವರು ತನ್ನನ್ನು ಹಿಂದೂ ಎಂದು ಹೇಳಿಕೊಳ್ಳುತ್ತಾರೆ. ವಾಸ್ತವದಲ್ಲಿ ಇದರ ಹೆಸರು ಭಾರತ ಎಂದಾಗಿದೆ, ಹಿಂದೂಸ್ತಾನ ಎಂದಲ್ಲ. ಭಾರತ ಖಂಡ ಎನ್ನುತ್ತಾರೆ, ಹಿಂದೂಸ್ತಾನ ಖಂಡ ಎಂದಲ್ಲ. ಇರುವುದೇ ಭಾರತ. ಅಂದ ಮೇಲೆ ಅವರುಗಳಿಗೆ ಇದೂ ಸಹ ಗೊತ್ತಿಲ್ಲ ಇದು ಯಾವ ಖಂಡ ಆಗಿದೆ ಎಂದು. ಅಪವಿತ್ರ ಆಗುವ ಕಾರಣ ತನ್ನನ್ನು ದೇವತೆ ಎಂದಂತೂ ತಿಳಿಯಲು ಸಾಧ್ಯವಿಲ್ಲ. ದೇವತೆಯರು ಪವಿತ್ರವಾಗಿದ್ದರು. ಈಗ ಆ ಧರ್ಮ ಇಲ್ಲ. ಉಳಿದೆಲ್ಲ ಧರ್ಮ ನಡೆದು ಬರುತ್ತದೆ. ಬುದ್ಧನದ್ದು ಬೌದ್ಧಿ ಧರ್ಮ, ಇಬ್ರಾಹಿಂನದ್ದು ಇಸ್ಲಾಮಿ, ಕ್ರೈಸ್ತನದ್ದು ಕ್ರಿಶ್ಚಿಯನ್. ಉಳಿದಂತೆ ಹಿಂದೂ ಧರ್ಮವಂತೂ ಯಾವುದೂ ಇಲ್ಲ. ಈ ಹಿಂದೂಸ್ತಾನ ಎಂಬ ಹೆಸರನ್ನಂತೂ ವಿದೇಶಿಯರು ಇಟ್ಟಿದ್ದಾರೆ. ಪತಿತ ಆಗುವ ಕಾರಣ ತನ್ನನ್ನು ದೇವತಾ ಧರ್ಮದವರು ಎಂದು ತಿಳಿಯುವುದಿಲ್ಲ. ತಂದೆ ತಿಳಿಸಿದ್ದಾರೆ, ಆದಿ ಸನಾತನ ದೇವತಾ ಧರ್ಮ ಅತ್ಯಂತ ಹಳೆಯದಾಗಿದೆ. ಶುರುವಿನ ಧರ್ಮ ಯಾವುದಾಗಿದೆ? ದೇವತಾ ಧರ್ಮ. ಹಿಂದೂ ಎನ್ನುವುದಿಲ್ಲ. ಈಗ ನೀವು ಬ್ರಹ್ಮನ ದತ್ತು ಮಕ್ಕಳು ಬ್ರಾಹ್ಮಣರಾಗಿದ್ದೀರಿ. ಬ್ರಾಹ್ಮಣರಿಂದ ದೇವತೆ ಆಗಲು ಓದುತ್ತೀರಿ. ಹಿಂದುವಿನಿಂದ ದೇವತೆ ಆಗಲು ಓದುತ್ತೇವೆ ಎಂದಲ್ಲ, ಬ್ರಾಹ್ಮಣರಿಂದ ದೇವತೆ ಆಗುತ್ತೇವೆ. ಇದನ್ನು ಚೆನ್ನಾಗಿ ಧಾರಣೆ ಮಾಡಬೇಕು. ಈಗಂತೂ ನೋಡಿ, ಸಾಕಷ್ಟು ಧರ್ಮ ಇದೆ.
ಸೇರ್ಪಡೆ ಆಗುತ್ತಲೇ ಹೋಗುತ್ತದೆ. ಎಂದಾದರೂ ಯಾವುದೇ ಭಾಷಣ ಇತ್ಯಾದಿಯನ್ನು ಮಾಡುತ್ತೀರೆಂದರೆ ಇದನ್ನು ತಿಳಿಸಿಕೊಡುವುದು ಒಳ್ಳೆಯದು. ಈಗ ಕಲಿಯುಗ ಇದೆ, ಎಲ್ಲ ಧರ್ಮ ಈಗ ತಮೋಪ್ರಧಾನ ಆಗಿದೆ. ಚಿತ್ರದ ಮೇಲೆ ನೀವು ತಿಳಿಸುತ್ತೀರೆಂದರೆ ಆ ಜಂಬ ಮುರಿದು ಹೋಗುತ್ತದೆ. ನಾನು ಇಂತಹ ವ್ಯಕ್ತಿಯಾಗಿದ್ದೇನೆ, ಇವನಾಗಿದ್ದೇನೆ ಇತ್ಯಾದಿ. ನಾವಂತೂ ತಮೋಪ್ರಧಾನ ಆಗಿದ್ದೇವೆಂದು ತಿಳಿಯುತ್ತಾರೆ. ಮೊಟ್ಟಮೊದಲು ತಂದೆಯ ಪರಿಚಯ ಕೊಟ್ಟು ಬಿಟ್ಟು ನಂತರ ಈ ಹಳೆಯ ಜಗತ್ತು ಬದಲಾಗುವುದಿದೆ ಎಂದು ತೋರಿಸಬೇಕು. ದಿನ ಪ್ರತಿದಿನ ಚಿತ್ರ ಸಹ ಶೋಭನೀಕವಾಗುತ್ತಾ ಹೋಗುತ್ತದೆ. ಹೇಗೆ ಶಾಲೆಯಲ್ಲಿ ಮಕ್ಕಳಿಗೆ ನಕ್ಷೆ ಬುದ್ಧಿಯಲ್ಲಿರುತ್ತದೆ, ನಿಮ್ಮ ಬುದ್ಧಿಯಲ್ಲಿಯೂ ಸಹ ನಂತರ ಇದು ಇರಬೇಕು. ನಂಬರ್ 1 ಮ್ಯಾಪ್ ಇದಾಗಿದೆ. ಮೇಲೆ ತ್ರಿಮೂರ್ತಿ ಸಹ ಇದೆ. ಸತ್ಯುಗ ಹಾಗೂ ಕಲಿಯುಗ ಎರಡೂ ಗೋಳ ಇದೆ. ಈಗ ನಾವು ಪುರುಷೋತ್ತಮ ಸಂಗಮಯುಗದಲ್ಲಿದ್ದೇವೆ. ಈ ಹಳೆಯ ಜಗತ್ತು ವಿನಾಶವನ್ನು ಹೊಂದುತ್ತದೆ. ಒಂದು ಆದಿ ಸನಾತನ ದೇವತಾ ಧರ್ಮ ಸ್ಥಾಪನೆಯಾಗುತ್ತಿದೆ. ನೀವು ಆದಿ ಸನಾತನ ದೇವತಾ ಧರ್ಮದವರಾಗಿದ್ದೀರಿ. ಹಿಂದೂ ಧರ್ಮ ಅಂತೂ ಇಲ್ಲ. ಯಾವ ರೀತಿ ಸನ್ಯಾಸಿಯರು ಬ್ರಹ್ಮತತ್ವ ಇರುವ ಸ್ಥಾನವನ್ನು ಈಶ್ವರ ಎಂದು ತಿಳಿದುಕೊಂಡಿದ್ದಾರೆ, ಅದೇ ರೀತಿ ಹಿಂದೂಸ್ಥಾನದಲ್ಲಿರುವವರು ಹಿಂದೂ ಧರ್ಮ ಎಂದು ತಿಳಿದುಕೊಂಡಿದ್ದಾರೆ. ಅವರಲ್ಲಿಯೂ ಅಂತರ ಇದೆ, ನಿಮ್ಮಲ್ಲಿಯೂ ಅಂತರ ಇದೆ. ದೇವತೆ ಎಂಬ ಹೆಸರಂತೂ ಬಹಳ ಶ್ರೇಷ್ಠವಾಗಿದೆ. ಇವರಂತೂ ದೇವತೆಯಂತಿದ್ದಾರೆಂದು ಹೇಳುತ್ತಾರೆ. ಯಾರಲ್ಲಿ ಒಳ್ಳೆಯ ಗುಣ ಇರುತ್ತದೆ ಆಗ ಇವರಲ್ಲಿ ದೇವತಾ ಗುಣ ಇದೆ ಎಂದು ಹೇಳುತ್ತಾರೆ. ನೀವು ತಿಳಿಯುತ್ತೀರಿ, ಈ ರಾಧೆ ಕೃಷ್ಣರೇ ಸ್ವಯಂವರದ ನಂತರ ಲಕ್ಷ್ಮೀನಾರಾಯಣರಾಗುತ್ತಾರೆ. ಅವರಿಗೆ ವಿಷ್ಣು ಎನ್ನುತ್ತಾರೆ. ಎಲ್ಲರ ಚಿತ್ರ ಇದೆ, ಆದರೆ ಯಾರೂ ತಿಳಿದಿಲ್ಲ. ನೀವು ಮಕ್ಕಳಿಗೆ ಈಗ ತಂದೆ ತಿಳಿಸುತ್ತಾರೆ. ತಂದೆಯನ್ನೇ ಎಲ್ಲರೂ ನೆನಪು ಮಾಡುತ್ತಾರೆ. ಭಗವಂತ ಎಂಬ ಶಬ್ದ ಬಾಯಿಂದ ಬರದೇ ಇರುವಂತಹ ಯಾವುದೇ ಮನುಷ್ಯನಿಲ್ಲ. ಈಗ ನಿರಾಕಾರನಿಗೆ ಭಗವಂತ ಎನ್ನುತ್ತಾರೆ. ನಿರಾಕಾರನದ್ದು ಸಹ ಅರ್ಥವನ್ನು ತಿಳಿದಿಲ್ಲ. ಈಗ ನೀವೆಲ್ಲವನ್ನು ತಿಳಿದುಕೊಳ್ಳುತ್ತೀರಿ. ಕಲ್ಲು ಬುದ್ಧಿಯಿಂದ ಚಿನ್ನದ ಬುದ್ಧಿ ಆಗುತ್ತೀರಿ. ಈ ಜ್ಞಾನ ಭಾರತವಾಸಿಯರಿಗಾಗಿಯೇ ಇದೆ, ಬೇರೆ ಧರ್ಮದವರಿಗಾಗಿ ಅಲ್ಲ. ಉಳಿದಂತೆ ಇದನ್ನು ತಿಳಿಸಬಹುದು, ಇಷ್ಟೊಂದು ವೃದ್ಧಿ ಹೇಗೆ ಆಗುತ್ತದೆ? ಬೇರೆ ಖಂಡ ಬರುತ್ತಾ ಹೋಯಿತು. ಅಲ್ಲಂತೂ ಭಾರತ ಖಂಡದ ಹೊರತಾಗಿ ಬೇರೆ ಖಂಡ ಇರುವುದಿಲ್ಲ. ಈಗ ಆ ಒಂದು ಧರ್ಮ ಇಲ್ಲ, ಉಳಿದೆಲ್ಲ ನಿಂತಿದೆ. ಬ್ಯಾನಿಯನ್ ಟ್ರೀ ಅಂದರೆ ಆಲದ ಮರದ ಉದಾಹರಣೆ ಆಕ್ಯುರೇಟ್ ಆಗಿದೆ. ಆದಿ ಸನಾತನ ದೇವತಾ ಧರ್ಮದ ತಳಪಾಯ ಇಲ್ಲ. ಉಳಿದಂತೆ ಪೂರ್ಣ ವೃಕ್ಷ ನಿಂತಿದೆ. ಆದ್ದರಿಂದ ಆದಿ ಸನಾತನ ದೇವತಾ ಧರ್ಮ ಇತ್ತು, ಹಿಂದೂ ಧರ್ಮ ಅಲ್ಲ ಎಂದು ಹೇಳುತ್ತಾರೆ. ನೀವೀಗ ಬ್ರಾಹ್ಮಣರಾಗಿದ್ದೀರಿ. ದೇವತೆ ಆಗುವುದಕ್ಕೂ ಮೊದಲು ಖಂಡಿತ ಬ್ರಾಹ್ಮಣರಾಗಬೇಕು. ಶೂದ್ರವರ್ಣ ಹಾಗೂ ಬ್ರಾಹ್ಮಣ ವರ್ಣ ಎನ್ನುತ್ತಾರೆ. ಶೂದ್ರ ವಂಶ ಎನ್ನುವುದಿಲ್ಲ. ರಾಜರು ರಾಣಿಯರು ಇದ್ದಾರೆ. ಮೊದಲು ದೇವಿ ದೇವತೆಯರು ಮಹಾರಾಜ ಮಹಾರಾಣಿಯಾಗಿದ್ದರು. ಇಲ್ಲಿ ಹಿಂದೂ ಮಹಾರಾಜ ಮಹಾರಾಣಿ. ಭಾರತ ಅಂತೂ ಒಂದೇ ಇದೆ, ನಂತರ ಅದು ಬೇರೆ ಬೇರೆ ಹೇಗೆ ಆಗಿ ಹೋಗಿದೆ? ಅವರುಗಳ ಹೆಸರು ಚಿಹ್ನೆಯನ್ನೇ ಮರೆಮಾಡಿಬಿಟ್ಟಿದ್ದಾರೆ. ಕೇವಲ ಚಿತ್ರ ಇದೆ. ನಂಬರ್ 1 ಸೂರ್ಯವಂಶಿ ಆಗಿದ್ದಾರೆ. ಈಗ ನೀವು ಸೂರ್ಯವಂಶಿ ಆಗಲು ಬಂದಿದ್ದೀರಿ. ಇದು ರಾಜಯೋಗ ಅಲ್ಲವೇ? ನಿಮ್ಮ ಬುದ್ಧಿಯಲ್ಲಿದೆ ನಾವು ಈ ಲಕ್ಷ್ಮೀನಾರಾಯಣ ಆಗುತ್ತೇವೆ ಎಂದು. ಅಂತರಾಳದಲ್ಲಿ ಖುಷಿ ಇರುತ್ತದೆ. ಮಹಾರಾಜ ಮಹಾರಾಣಿ ಮಾಡಲು ಬಾಬಾ ನಮಗೆ ಓದಿಸುತ್ತಾರೆ. ಸತ್ಯನಾರಾಯಣನ ಸತ್ಯ ಸತ್ಯ ಕತೆ ಇದಾಗಿದೆ. ಮೊದಲು ಜನ್ಮ ಜನ್ಮಾಂತರ ನೀವು ಸತ್ಯನಾರಾಯಣನ ಕಥೆಯನ್ನು ಕೇಳುತ್ತೀರಿ. ಆದರೆ ಅದೇನು ಸತ್ಯ ಕಥೆಗಳಲ್ಲ. ಭಕ್ತಿ ಮಾರ್ಗದಲ್ಲಿ ಎಂದಿಗೂ ಮನುಷ್ಯನಿಂದ ದೇವತೆಯಾಗಲು ಸಾಧ್ಯವಿಲ್ಲ. ಮುಕ್ತಿ ಜೀವನ್ಮುಕ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಎಲ್ಲ ಮನುಷ್ಯರು ಮುಕ್ತಿ ಜೀವನ್ಮುಕ್ತಿಯನ್ನು ಖಂಡಿತ ಪಡೆಯುತ್ತಾರೆ. ಈಗ ಎಲ್ಲರೂ ಬಂಧನದಲ್ಲಿದ್ದಾರೆ. ಮೇಲಿನಿಂದ ಇಂದು ಆತ್ಮ ಬರುತ್ತದೆಂದರೆ
ಜೀವನ್ಮುಕ್ತಿಗೆ ಬರುತ್ತದೆ, ಜೀವನ ಬಂಧನದಲ್ಲಿ ಅಲ್ಲ. ಅರ್ಧ ಸಮಯ ಜೀವನ್ಮುಕ್ತಿ, ಅರ್ಧ ಸಮಯ ಜೀವನ ಬಂಧನಕ್ಕೆ ಬರುತ್ತಾರೆ. ಈ ಆಟ ಮಾಡಲಾಗಿದೆ. ಈ ಅಪರಿಮಿತದ ಆಟದಲ್ಲಿ ನಾವೆಲ್ಲರೂ ಪಾತ್ರಧಾರಿಯಾಗಿದ್ದೇವೆ. ಪಾತ್ರ ಅಭಿನಯಿಸಲು ಇಲ್ಲಿ ಬರುತ್ತೇವೆ. ನಾವಾತ್ಮಗಳು ಇಲ್ಲಿಯ ನಿವಾಸಿಯಲ್ಲ. ಹೇಗೆ ಬರುತ್ತೇವೆ? ಈ ಎಲ್ಲ ವಿಚಾರಗಳನ್ನು ತಿಳಿಸಿಕೊಡಲಾಗುತ್ತದೆ. ಕೆಲವು ಆತ್ಮಗಳು ಇಲ್ಲಿಯೇ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಿರುತ್ತಾರೆ. ಶುರುವಿನಿಂದಿಡಿದು ಅಂತ್ಯದವರೆಗೆ ಇಡೀ ವಿಶ್ವದ ಇತಿಹಾಸ ಭೂಗೋಳ ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಪಾರಲೌಕಿಕ ತಂದೆ ಮೇಲೆ ಕುಳಿತು ಏನು ಮಾಡುತ್ತಾರೆ? ಏನನ್ನೂ ತಿಳಿದಿಲ್ಲ. ಆದ್ದರಿಂದ ಅವರಿಗೆ ತುಚ್ಛ ಬುದ್ಧಿ ಎಂದು ಹೇಳುತ್ತಾರೆ. ನೀವು ಸಹ ತುಚ್ಛ ಬುದ್ಧಿ ಆಗಿದ್ದೀರಿ. ಈಗ ತಂದೆ ನಿಮಗೆ ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಿದ್ದಾರೆ. ನೀವು ಬಡವರು, ಸಾಧಾರಣರು ಎಲ್ಲವನ್ನೂ ತಿಳಿದುಕೊಂಡಿದ್ದೀರಿ. ನೀವು ಸ್ವಚ್ಛ ಬುದ್ಧಿ ಆಗಿದ್ದೀರಿ. ಸ್ವಚ್ಛ ಎಂದು ಪವಿತ್ರ ಆಗಿರುವವರಿಗೆ ಹೇಳುತ್ತಾರೆ. ತುಚ್ಛ ಬುದ್ಧಿ ಅಪವಿತ್ರರಾದರು. ನೀವೀಗ ನೋಡಿ ಏನಾಗುತ್ತಿದ್ದೀರಿ. ಶಾಲೆಯಲ್ಲಿಯೂ ಸಹ ವಿದ್ಯೆಯಿಂದ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿದೆ. ನಿಮ್ಮದು ಶ್ರೇಷ್ಠಾತಿ ಶ್ರೇಷ್ಠ ವಿದ್ಯೆಯಾಗಿದೆ. ಇದರಿಂದ ನೀವು ರಾಜ್ಯ ಪದವಿಯನ್ನು ಪಡೆಯುತ್ತೀರಿ. ಅವರಂತೂ ದಾನ ಪುಣ್ಯ ಮಾಡುವುದರಿಂದ ರಾಜನ ಬಳಿ ಜನ್ಮ ತೆಗೆದುಕೊಳ್ಳುತ್ತಾರೆ. ನಂತರ ರಾಜ ಆಗುತ್ತಾರೆ. ಆದರೆ ನೀವು ಈ ವಿದ್ಯೆಯಿಂದ ರಾಜ ಆಗುತ್ತೀರಿ. ತಂದೆನೇ ಹೇಳುತ್ತಾರೆ, ನಾನು ನೀವು ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತೇನೆ. ತಂದೆಯ ಹೊರತಾಗಿ ಯಾರೂ ರಾಜಯೋಗವನ್ನು ಕಲಿಸುವುದಕ್ಕೆ ಸಾಧ್ಯವಿಲ್ಲ. ತಂದೆಯೇ ನಿಮಗೆ ರಾಜಯೋಗದ ವಿದ್ಯೆಯನ್ನು ಓದಿಸುತ್ತಾರೆ. ನೀವು ನಂತರ ಅನ್ಯರಿಗೆ ತಿಳಿಸುತ್ತೀರಿ. ನೀವು ಪತಿತರಿಂದ ಪಾವನರಾಗಿ ಎಂದು ತಂದೆ ರಾಜಯೋಗವನ್ನು ಕಲಿಸುತ್ತಾರೆ. ತನ್ನನ್ನು ಆತ್ಮನೆಂದು ತಿಳಿದು ನಿರಾಕಾರ ತಂದೆಯನ್ನು ನೆನಪು ಮಾಡಿ. ಆಗ ನೀವು ಪವಿತ್ರರಾಗುತ್ತೀರಿ. ಹಾಗೂ ಚಕ್ರವನ್ನು ತಿಳಿಯುವುದರಿಂದ ಸತ್ಯುಗದಲ್ಲಿ ಚಕ್ರವರ್ತಿ ರಾಜರಾಗುತ್ತೀರಿ. ಇದನ್ನಂತೂ ತಿಳಿಸಿಕೊಡುವುದು ಬಹಳ ಸಹಜ ಆಗಿದೆ. ಈಗ ಯಾವುದೇ ದೇವತಾ ಧರ್ಮ ಇಲ್ಲ. ಬೇರೆ ಬೇರೆ ಧರ್ಮಗಳಲ್ಲಿ ಎಲ್ಲರೂ ಮತಾಂತರಗೊಂಡಿದ್ದಾರೆ. ನೀವು ಯಾರಿಗೆ ಆದರೂ ತಿಳಿಸಿಕೊಟ್ಟಾಗ ಮೊಟ್ಟಮೊದಲು ತಂದೆಯ ಪರಿಚಯ ಕೊಡಿ. ತಂದೆ ತಿಳಿಸುತ್ತಾರೆ, ಬೇರೆ ಧರ್ಮಗಳಲ್ಲಿ ಎಷ್ಟೊಂದು ಮಂದಿ ಹೊರಟು ಹೋಗಿದ್ದಾರೆ. ಬೌದ್ಧಿ, ಮುಸಲ್ಮಾನ್ ಇತ್ಯಾದಿಯರು ಸಾಕಷ್ಟು ಆಗಿ ಹೋಗಿದ್ದಾರೆ. ಕೆಲವರು ಒತ್ತಾಯದಿಂದಲೂ ಮುಸಲ್ಮಾನರಾಗಿದ್ದಾರೆ. ಅನೇಕರು ಬೌದ್ಧರಾಗಿದ್ದಾರೆ. ಒಂದು ಬಾರಿಯೇ ಭಾಷಣ ಮಾಡಿದ್ದಕ್ಕೆ ಸಹಸ್ರಾರು ಮಂದಿ ಬೌದ್ಧಿಯಾದರು. ಕ್ರಿಶ್ಚಿಯನ್ ಜನರು ಸಹ ಅದೇ ರೀತಿ ಬಂದು ಭಾಷಣ ಮಾಡುತ್ತಾರೆ. ಈ ಸಮಯದಲ್ಲಿ ಎಲ್ಲರಿಗಿಂತ ಜಾಸ್ತಿ ಜನಸಂಖ್ಯೆ ಅವರುಗಳದ್ದೇ ಆಗಿದೆ. ಅಂದಮೇಲೆ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಪೂರ್ಣ ಸೃಷ್ಟಿ ಚಕ್ರ ತಿರುಗುತ್ತಿರುತ್ತದೆ. ಆದ್ದರಿಂದ ತಂದೆ ಹೇಳುತ್ತಾರೆ, ನೀವು ಸ್ವದರ್ಶನ ಚಕ್ರಧಾರಿಯಾಗಿ. ವಿಷ್ಣುವಿಗೆ ಸ್ವದರ್ಶನ ಚಕ್ರವನ್ನು ತೋರಿಸಿದ್ದಾರೆ. ವಿಷ್ಣುವಿಗೆ ಏಕೆ ಕೊಟ್ಟಿದ್ದಾರೆ ಎಂದು ಮನುಷ್ಯ ತಿಳಿದಿಲ್ಲ. ಕೃಷ್ಣ ಅಥವಾ ನಾರಾಯಣನಿಗೆ ಸ್ವದರ್ಶನ ಚಕ್ರಧಾರಿ ಎನ್ನುತ್ತಾರೆ. ಇದನ್ನು ಸಹ ತಿಳಿಸಿಕೊಡಬೇಕು. ಅವರುಗಳದ್ದು ಯಾವ ಸಂಬಂಧ ಇದೆ? ಈ ಮೂವರು ಒಬ್ಬರಾಗಿದ್ದಾರೆ. ವಾಸ್ತವದಲ್ಲಿ ಈ ಸ್ವದರ್ಶನ ಚಕ್ರ ಅಂತೂ ನೀವು ಬ್ರಾಹ್ಮಣರಿಗಾಗಿಯೇ ಇದೆ. ಜ್ಞಾನದಿಂದ ಸ್ವದರ್ಶನ ಚಕ್ರಧಾರಿ ಆಗುತ್ತಾರೆ. ಉಳಿದಂತೆ ಸ್ವದರ್ಶನ ಚಕ್ರ ಏನು ಸಾಯಿಸುವುದಕ್ಕೆ, ಕತ್ತರಿಸುವುದಕ್ಕೆ ಇಲ್ಲ. ಇದು ಜ್ಞಾನದ ವಿಚಾರಗಳಾಗಿವೆ. ಎಷ್ಟು ನೀವು ಜ್ಞಾನದ ಚಕ್ರವನ್ನು ತಿರುಗಿಸುತ್ತೀರಿ, ಅಷ್ಟು ನಿಮ್ಮ ಪಾಪ ಭಸ್ಮವಾಗುತ್ತದೆ. ಉಳಿದಂತೆ ತಲೆಯನ್ನು ಕತ್ತರಿಸುವ ಯಾವುದೇ ವಿಚಾರ ಇಲ್ಲ. ಚಕ್ರ ಏನು ಹಿಂಸೆಯದ್ದು ಅಲ್ಲ. ಈ ಚಕ್ರ ಅಂತೂ ನಿಮ್ಮನ್ನು ಅಹಿಂಸಕರನ್ನಾಗಿ ಮಾಡುತ್ತದೆ. ಎಲ್ಲಿಯ ವಿಚಾರವನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ? ತಂದೆಯ ಹೊರತಾಗಿ ಯಾರೂ ತಿಳಿಸುವುದಕ್ಕೆ ಸಾಧ್ಯವಿಲ್ಲ. ನೀವು ಮಧುರಾತಿ ಮಧುರ ಮಕ್ಕಳಿಗೆ ಅಪಾರ ಖುಷಿ ಇರಬೇಕು. ಈಗ ನೀವು ತಿಳಿಯುತ್ತೀರಿ, ನಾವು ಆತ್ಮ ಆಗಿದ್ದೇವೆ. ಮೊದಲು ನೀವು
ತನ್ನನ್ನು ಆತ್ಮನೆಂದು ಮರೆತು ಬಿಟ್ಟಿದ್ದೀರಿ. ಆದ್ದರಿಂದ ಮನೆಯನ್ನು ಸಹ ಮರೆತು ಹೋಗಿದ್ದೀರಿ. ಆತ್ಮನಿಗಂತೂ ಎಷ್ಟೇ ಆದರೂ ಆತ್ಮ ಎನ್ನುತ್ತಾರೆ. ಪರಮಾತ್ಮನಿಗಂತೂ ಕಲ್ಲು ಮಣ್ಣಿನಲ್ಲಿ ಎಂದು ಬಿಟ್ಟಿದ್ದಾರೆ. ಆತ್ಮಗಳ ತಂದೆಯದ್ದು ಎಷ್ಟೊಂದು ನಿಂದನೆ ಮಾಡಿಬಿಟ್ಟಿದ್ದಾರೆ. ತಂದೆ ಪುನಃ ಬಂದು ಆತ್ಮಗಳಿಗೆ ಜ್ಞಾನ ಕೊಡುತ್ತಾರೆ. ಕಲ್ಲು ಮಣ್ಣು ಕಣ ಕಣದಲ್ಲಿದೆ ಎಂದು ಆತ್ಮಕ್ಕೆ ಎಂದಿಗೂ ಹೇಳುವುದಿಲ್ಲ. ಪ್ರಾಣಿಯದ್ದಂತೂ ವಿಚಾರವೇ ಬೇರೆಯಾಗಿದೆ. ವಿದ್ಯೆ ಇತ್ಯಾದಿ ಮನುಷ್ಯರಿಗಾಗಿಯೇ ಇದೆ. ಈಗ ನೀವು ತಿಳಿಯುತ್ತೀರಿ, ನಾವು ಇಷ್ಟು ಜನ್ಮ ಹೀಗೀಗೆ ಆಗಿದ್ದೇವೆ, 84 ಜನ್ಮ ಪೂರ್ಣ ಮಾಡಿದ್ದೇವೆ, ಉಳಿದಂತೆ 84 ಲಕ್ಷ ಅಂತೂ ಇಲ್ಲ. ಮನುಷ್ಯ ಎಷ್ಟೊಂದು ಅಜ್ಞಾನ ಅಂಧಕಾರದಲ್ಲಿದ್ದಾನೆ. ಆದ್ದರಿಂದ ಜ್ಞಾನ ಸೂರ್ಯ ಪ್ರಕಟ, ಅಜ್ಞಾನ ಅಂಧಕಾರ ವಿನಾಶ ಎನ್ನುತ್ತಾರೆ. ಅರ್ಧಕಲ್ಪ ದ್ವಾಪರ ಕಲಿಯುಗದಲ್ಲಿ ಅಂಧಕಾರ, ಅರ್ಧಕಲ್ಪ ಸತ್ಯುಗ ತ್ರೇತಾದಲ್ಲಿ ಪ್ರಕಾಶತೆ. ಹಗಲು ಮತ್ತು ರಾತ್ರಿ, ಪ್ರಕಾಶ ಮತ್ತು ಅಂಧಕಾರದ ಇದು ಜ್ಞಾನ ಆಗಿದೆ. ಇದು ಅಪರಿಮಿತದ ವಿಚಾರ ಆಗಿದೆ. ಅರ್ಧಕಲ್ಪ ಅಂಧಕಾರದಲ್ಲಿ ಎಷ್ಟೊಂದು ಪೆಟ್ಟನ್ನು ತಿಂದರು. ಬಹಳ ಅಲೆದಾಡಬೇಕಾಯಿತು. ಶಾಲೆಯಲ್ಲಿ ಯಾರು ವಿದ್ಯಾಭ್ಯಾಸ ಮಾಡುತ್ತಾರೆ ಅವರಿಗೆ ಅಲೆದಾಡುವುದು ಎನ್ನುವುದಿಲ್ಲ. ಸತ್ಸಂಗಗಳಲ್ಲಿ ಮನುಷ್ಯ ಎಷ್ಟೊಂದು ಅಲೆದಾಡುತ್ತಾನೆ. ಸಂಪಾದನೆ ಏನೂ ಇರುವುದಿಲ್ಲ, ಇನ್ನೂ ನಷ್ಟ. ಆದ್ದರಿಂದ ಅದಕ್ಕೆ ಅಲೆದಾಡುವುದು ಎನ್ನುತ್ತಾರೆ. ಅಲೆದಾಡುತ್ತಾ ಅಲೆದಾಡುತ್ತಾ ಧನ, ಸಂಪತ್ತು ಇತ್ಯಾದಿ ಎಲ್ಲವನ್ನು ಕಳೆದುಕೊಂಡು ಕಂಗಾಲರಾಗಿದ್ದೇವೆ. ಈಗ ಈ ವಿದ್ಯೆಯಲ್ಲಿ ಯಾರು ಎಷ್ಟೆಷ್ಟು ಚೆನ್ನಾಗಿ ಧಾರಣೆ ಮಾಡುತ್ತಾರೆ ಹಾಗೂ ಮಾಡಿಸುತ್ತಾರೆ, ಲಾಭವೇ ಲಾಭ ಇದೆ. ಬ್ರಾಹ್ಮಣರಾಗಿದ್ದೀರಿ ಅಂದ ಮೇಲೆ ಲಾಭವೇ ಲಾಭ. ನೀವು ತಿಳಿದಿದ್ದೀರಿ, ನಾವು ಬ್ರಾಹ್ಮಣರೇ ಸ್ವರ್ಗವಾಸಿಯಾಗುತ್ತೇವೆ. ಸ್ವರ್ಗವಾಸಿಯಂತೂ ಎಲ್ಲರೂ ಆಗುತ್ತಾರೆ. ಆದರೆ ನೀವು ಅದರಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥ ಮಾಡುತ್ತೀರಿ. ಈಗ ನೀವೆಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ. ನೀವು ಸ್ವಯಂ ಹೇಳುತ್ತೀರಿ, ಬಾಬಾ ನಮ್ಮನ್ನು ವಾನಪ್ರಸ್ಥ ಅಥವಾ ಪವಿತ್ರ ಜಗತ್ತಿಗೆ ಕರೆದುಕೊಂಡು ಹೋಗಿ ಎಂದು. ಅದು ಆತ್ಮಗಳ ಜಗತ್ತಾಗಿದೆ. ನಿರಾಕಾರಿ ಜಗತ್ತು ಎಷ್ಟೊಂದು ಚಿಕ್ಕದಾಗಿದೆ. ಇಲ್ಲಂತೂ ಸುತ್ತಾಡಲು ತಿರುಗಾಡಲು ಎಷ್ಟೊಂದು ದೊಡ್ಡ ಜಮೀನು ಇದೆ. ಅಲ್ಲಿ ಈ ವಿಚಾರ ಇಲ್ಲ, ಶರೀರ ಇಲ್ಲ, ಪಾತ್ರ ಇಲ್ಲ. ನಕ್ಷತ್ರದಂತೆ ಆತ್ಮಗಳು ನಿಂತಿರುತ್ತವೆ. ಇದು ಪ್ರಕೃತಿದತ್ತ ಆಟ ಆಗಿದೆ ಅಲ್ಲವೇ? ಸೂರ್ಯ, ಚಂದ್ರ, ನಕ್ಷತ್ರ ಹೇಗೆ ನಿಂತಿದೆ? ಆತ್ಮಗಳು ಸಹ ಬ್ರಹ್ಮತತ್ವದಲ್ಲಿ ತನ್ನ ಆಧಾರದ ಮೇಲೆ ಸ್ವಾಭಾವಿಕವಾಗಿ ನಿಂತಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ: ಜ್ಞಾನದ ಸ್ಮರಣೆ ಮಾಡಿ ಸ್ವದರ್ಶನ ಚಕ್ರಧಾರಿ ಆಗಬೇಕು. ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾ ಪಾಪಗಳನ್ನು ತುಂಡು ಮಾಡಬೇಕು. ಡಬಲ್ ಅಹಿಂಸಕರಾಗಬೇಕು. 2. ತನ್ನ ಬುದ್ಧಿಯನ್ನು ಸ್ವಚ್ಛ ಪವಿತ್ರ ಮಾಡಿಕೊಂಡು ರಾಜಯೋಗದ ವಿದ್ಯೆಯನ್ನು ಓದಬೇಕು ಹಾಗೂ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು. ಅಂತರಾಳದಲ್ಲಿ ಸದಾ ಇದೇ ಖುಷಿ ಇರಲಿ. ನಾವು ಸತ್ಯನಾರಾಯಣನ ಸತ್ಯ ಕಥೆಯನ್ನು ಕೇಳಿ ಮನುಷ್ಯರಿಂದ ದೇವತೆ ಆಗುತ್ತೇವೆ. ವರದಾನ: ಮನಸ್ಸು, ಬುದ್ಧಿಯನ್ನು ಆಜ್ಞೆಗನುಸಾರ ವಿಧಿಪೂರ್ವಕವಾಗಿ ಕಾರ್ಯದಲ್ಲಿ ತೊಡಗಿಸುವಂತಹ ನಿರಂತರ ಯೋಗಿಯಾಗಿರಿ. ಮನಸ್ಸು, ಬುದ್ಧಿಯನ್ನು ಆಜ್ಞೆಗನುಸಾರ ವಿಧಿಪೂರ್ವಕವಾಗಿ ಕಾರ್ಯದಲ್ಲಿ ತೊಡಗಿಸುವಂತಹ ನಿರಂತರ ಯೋಗಿಯಾಗಿರಿ. ನಿರಂತರ ಯೋಗಿ ಅಂದರೆ ಸ್ವರಾಜ್ಯ ಅಧಿಕಾರಿಯಾಗುವ ವಿಶೇಷ ಸಾಧನ ಮನಸ್ಸು ಹಾಗೂ ಬುದ್ಧಿಯಾಗಿದೆ. ಮಂತ್ರವೇ ಮನ್ಮನಾಭವ ಆಗಿದೆ. ಯೋಗಕ್ಕೆ ಬುದ್ಧಿಯೋಗ ಎನ್ನುತ್ತಾರೆ. ಅಂದ ಮೇಲೆ ಒಂದು ವೇಳೆ ಈ ವಿಶೇಷ ಆಧಾರ ಸ್ತಂಭ ತನ್ನ ಅಧಿಕಾರದಲ್ಲಿದೆ ಅಂದರೆ
ಆಜ್ಞೆಗನುಸಾರವಾಗಿ ವಿಧಿಪೂರ್ವಕ ಕಾರ್ಯ ಮಾಡುತ್ತಾರೆ. ಯಾವ ಸಂಕಲ್ಪವನ್ನು ಯಾವಾಗ ಮಾಡಲು ಬಯಸುತ್ತೀರೋ ಅದೇ ಸಂಕಲ್ಪ ಮಾಡಲು ಸಾಧ್ಯವಾಗಲಿ. ಎಲ್ಲಿ ಬುದ್ಧಿಯನ್ನು ತೊಡಗಿಸಲು ಬಯಸುತ್ತೀರೋ ಅಲ್ಲಿ ತೊಡಗಿಸಲು ಸಾಧ್ಯವಾಗಲಿ. ಬುದ್ಧಿ ತನ್ನ ರಾಜನನ್ನು ಅಲೆದಾಡಿಸುವುದಿಲ್ಲ. ವಿಧಿಪೂರ್ವಕ ಕಾರ್ಯ ಮಾಡಿ ಆಗ ನಿರಂತರ ಯೋಗಿ ಎನ್ನುತ್ತಾರೆ. ಸ್ಲೋಗನ್: ಮಾಸ್ಟರ್ ವಿಶ್ವ ಶಿಕ್ಷಕರಾಗಿ ಸಮಯವನ್ನು ಶಿಕ್ಷಕ ಮಾಡಿಕೊಳ್ಳಬೇಡಿ. ಮಾಸ್ಟರ್ ವಿಶ್ವ ಶಿಕ್ಷಕರಾಗಿ ಸಮಯವನ್ನು ಶಿಕ್ಷಕ ಮಾಡಿಕೊಳ್ಳಬೇಡಿ. ಓಂ ಶಾಂತಿ.